ನಮಸ್ಕಾರ. ಮತ್ತೊಮ್ಮೆ ಒಂದು ಭಾಳ ದುಃಖದ ಸಂಗತಿ ಏನು ಅಂತಂದರೆ, ನಮ್ಮ ಕಲಬುರಗಿ ಜಿಲ್ಲೆಗೆ ಯಾವುದೇ ಆದರೂ ಒಂದು ಪರಿಹಾರ, ರೈತರಿಗೆ ಪರಿಹಾರ ಬಂದಿಲ್ಲ, ಯಾವುದೇ ಆದ ಒಂದು ಪ್ರಗತಿಶೀಲ ಕಾರ್ಯ ಆಗಿಲ್ಲ, ಯಾವುದೇ ಒಂದು ಬಿಸ್ನೆಸ್ ಆಗಲಿ, ಒಂದು ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಗಿಲ್ಲ. ಮತ್ತೊಮ್ಮೆ ನಾವು ಸುದ್ದಿಗೆ ಯಾಕೆ ಬಂದಿದ್ದೀವಿ ಅಂತಂದರೆ, ಇಲ್ಲಿನ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಜಿ ಅವರು ಸದನದಲ್ಲಿ ನಮ್ಮ ಆದರಣೀಯ ಗೃಹ ಮಂತ್ರಿಯಾದ ಅಮಿತ್ ಶಾಜಿ ಅವ್ರ ಬಗ್ಗೆ ಒಂದು ಭಾಳ ಒಂದು ಕೀಳವಾದ ಶಬ್ದವನ್ನು ಉಪಯೋಗಿಸಿದ್ದಾರೆ, ನಾಲಾಯಕ್ ಅಂತ ಹೇಳಿ. ನನ್ನ ಪ್ರಶ್ನೆ, ಯಾರು ಲಾಯಕು ಯಾರು ನಾಲಾಯಕ್ ಅನ್ನೋದನ್ನು ಒಂದು ಸ್ವಲ್ಪ ನಾವು ಅವಲೋಕನೆ ಮಾಡಬೇಕು. ಕಲಬುರಗಿ ಜಿಲ್ಲೆ ಇದಿಷ್ಟೇ ಇವರಿಗೆ ಕೊಟ್ಟಿರೋದು ಒಂದು ರೆಸ್ಪಾನ್ಸಿಬಿಲಿಟಿ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅಂತ ಹೇಳ್ಬಿಟ್ಟು, ಪ್ಲಸ್ ITBT ಮಿನಿಸ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮದು ಇವು ಎರಡು ಪೋರ್ಟ್ಫೋಲಿಯೋದೊಳಗಡೆ ನೀವು ಏನು ಲಾಯಕಾದ ಕೆಲಸಗಳನ್ನು ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ನಮ್ಮ ಕಲಬುರಗಿ ಜಿಲ್ಲೆಯ ಜನತೆಗೆ ಹೇಳಬೇಕು. ಇವತ್ತಿಗೆ ನಮ್ಮ ಕಲಬುರಗಿ ಜಿಲ್ಲೆಯ ಎಜುಕೇಷನ್ SSLC ಮತ್ತು PUC ರಿಸಲ್ಟ್ ಕಡೆಯ ಸ್ಥಾನದಲ್ಲಿದೆ. ಸೊ ಇದು ಒಂದು ಲಾಯಕಾದ ಸಚಿವರ ಕೆಲಸನ ಅಥವಾ ನಾಲಾಯಕರಾದ ಸಚಿವರ ಕೆಲಸನ? ಇವತ್ತು ನಮಗೆ ಪೌಷ್ಟಿಕತೆ ಅಂದರೆ ಮಾಲ್ ನ್ಯೂಟ್ರಿಷನ್ ಇಟ್ ಈಸ್ ನಂಬರ್ 1. ಅಂದರೆ ಯು ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ದ ಚಿಲ್ಡ್ರನ್ ಆ್ಯಂಡ್ ವುಮೆನ್ ಆಫ್ ದಿಸ್ ಡಿಸ್ಟ್ರಿಕ್ಟ್. ಸೊ ಇದು ಲಾಯಕಾದ ಒಂದು ಸಚಿವರ ಕೆಲಸನ, ನಾಲಾಯಕಾದ ಒಂದು ಸಚಿವರ ಕೆಲಸ. ಪರ್ ಕ್ಯಾಪಿಟಾ ಇನ್ಕಮ್ ಇಡೀ ಕರ್ನಾಟಕದಲ್ಲಿ ಕಡೆಯ ಸ್ಥಾನದಲ್ಲಿದೆ. ಮ್ಯಾಕ್ಸಿಮಮ್ ಇರೋದು 7 lakhs, ನಮ್ಮ ಕಲಬುರಗಿ ಡಿಸ್ಟ್ರಿಕ್ಟ್ ಇರೋದು 1.4 lakhs. ಸೊ ಇದು ಒಬ್ಬರು ಲಾಯಕಾದ ಸಚಿವರ ಕೆಲಸನ ಅಥವಾ ನಾಲಾಯಕರಾದ ಸಚಿವರ ಕೆಲಸ? ನಮ್ಮ ಕಡೆ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ. ಮೊನ್ನೆ ತಾನೇ ಗೊತ್ತಾಗಿದೆ ಡ್ರಗ್ಸ್ ಬಳಕೆ ಅಥವಾ ಡ್ರಗ್ಸ್ ಇಲ್ಲಿಂದ ಹೋಗೋದು ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ನಮ್ಮ ಡಿಸ್ಟ್ರಿಕ್ಟಲ್ಲಿ. ಸೊ ಲಾ ಆ್ಯಂಡ್ ಆರ್ಡರು ಕುಸಿತ ಹೋಗಿದೆ. ಇದು ಒಬ್ಬರು ಲಾಯಕಾದ ಸಚಿವರ ಕೆಲಸನ, ನಾಲಾಯಕರಾದ ಸಚಿವರು ಒಂದು ಕೆಲಸ. ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. 2 ವರ್ಷ ಆಯಿತು ಅವರಿಗೆ ಪರಿಹಾರ ಸಿಕ್ಕಿಲ್ಲ. ಅವರು 3 ದಿನ ಅಲ್ಲಿ DC ಆಫೀಸ್ ಕಚೇರಿ ಎದುರು ಎಜುಟೇಷನ್ ಸ್ಟ್ರೈಕ್ ಮಾಡಿದರೂ ಸಹ ನೀವು ಬಂದು ಅವರಿಗೆ ಉದ್ದೇಶ ಮಾಡೋಂಗಿಲ್ಲ. ಇದು ಒಬ್ಬ ನಾಲಾಯಕಾದ ಸಚಿವರ ಕೆಲಸನ, ನಾಲಾಯಕಾದ ಸಚಿವರ ಕೆಲಸ? ಯಾವ ರೀತಿಯಿಂದ ನೀವು ಕಲಬುರಗಿ ಜನತೆಗೆ ಎತ್ತಿ ಹಿಡಿದಿದ್ದೀರಾ? ಯಾವ ರೀತಿಯಿಂದ ಕಲಬುರಗಿ ಜನತೆಗೆ ಒಂದು ಪರಿಹಾರ ಕೊಟ್ಟಿದ್ದೀರಾ? ಬೇಕಲ್ವಾ? ಮಾತೆತ್ತಿದ್ರೆ RSS, BJP, ಆದರಣೀಯ ನರೇಂದ್ರ ಮೋದಿಜಿ, ಆದರಣೀಯ ಅಮಿತ್ ಶಾಜಿ, ಇದೇನು ಒಂದು ಚೌಕಟ್ಟಿದೆಯಲ್ಲ, ಈ ಚೌಕಟ್ಟಲ್ಲೇ ನೀವು ಮಾತಾಡ್ತಾ ಇದ್ದೀರಾ. ಈ ಬಿಟ್ಟು ಇನ್ನೊಂದು ಯಾವುದೋ ನೀವು ಮಾತಾಡ್ತಾ ಇಲ್ಲ. ದಿಶಾ ಮೀಟಿಂಗ್ ಯಾವಾಗ್ರಿ ಮಾಡಿದ್ದೀರಾ ನೀವು? 2.5 ವರ್ಷ ಆಯಿತು, ಒಂದೂ ದಿಶಾ ಮೀಟಿಂಗ್ ಮಾಡಿಲ್ಲ. ಯು ಕಮ್ ಅಪ್ ವಿತ್ ದ ಫ್ಲೈಯಿಂಗ್ ವಿಸಿಟ್ಸಲ್ಲಿ ಬರ್ತೀರಾ ನೀವು. ಬಂದುಬಿಟ್ಟು ಕೇಂದ್ರದ ಮಂತ್ರಿಗಳ ಬಗ್ಗೆ, ಕೇಂದ್ರದ ಒಂದು ಇದ್ರಗಳ ಬಗ್ಗೆ ಒಂದು ಅವರಿಗೆ ಗೂಬೆ ಕೂಡಿಸ್ಕೊಂಡ್ಬಿಟ್ಟು ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿ, ಅದು ಒಂದು ವೆನ್ ಯು ಆರ್ ಯೂಸಿಂಗ್ ಸಮ್ ವರ್ಡ್ಸ್ ಯು ಶುಡ್ ನೋ ವಾಟ್ ಆ್ಯಕ್ಚುಲಿ ಇಟ್ ಮೀನ್ಸ್ ಆ್ಯಂಡ್ ವಾಟ್ ರಿಯಾಕ್ಷನ್ಸ್ ಯು ಮೇ ಗೆಟ್ ಆಫ್ಟರ್ ಯೂಸಿಂಗ್ ದಟ್. ದಿಸ್ ರಿಫ್ಲೆಕ್ಟ್ಸ್ ಯುವರ್ ಪರ್ಸ್ನಾಲಿಟಿ. ನಾಲಾಯಕ್ ಅಂತಂದರೆ ಸಂಬಡಿ ಹೂ ಈಸ್ ನಾಟ್ ಫಿಟ್ ಫಾರ್ ಎನಿಥಿಂಗ್, ಹೂ ಹ್ಯಾಸ್ ನಾಟ್ ಡನ್ ಎನಿಥಿಂಗ್. ಯಾವುದೂ ಕೆಲಸ ಮಾಡಿಲ್ಲ, ಯಾವುದಕ್ಕೂ ಅವರಿಗೆ ಯೋಗ್ಯತೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಕಲಬುರಗಿ ಜಿಲ್ಲೆಯ ನೀವು ಸಚಿವರಾಗಿ ITBT ಮಿನಿಸ್ಟರ್ ಆಗಿ ಗೂಗಲ್ ಇಟ್ ಈಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಇಂಟರ್ನ್ಯಾಷನಲ್ ಕಂಪ್ನೀಸ್. ಅದು ನಮ್ಮ ರಾಜ್ಯದಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಇರೋದು ನಿಮ್ಮದು ಆ್ಯರೋಗೆನ್ಸಿ, ನಿಮ್ಮದು ಆ್ಯಟಿಟ್ಯೂಡು, ನಿಮ್ಮ ಒಂದು ವರ್ತನೆಯನ್ನು ನೋಡಿಬಿಟ್ಟು ಅವರು ದೇ ಹ್ಯಾವ್ ಗಾನ್ ಟು ಅದರ್ ಸ್ಟೇಟ್. 1,30,000 ನಾವು ಜಾಬ್ಗಳನ್ನು ಕಳ್ಕೊಂಡಿದ್ದೀವಿ. ವಾಟ್ ಸಾರ್ಟ್ ಆಫ್ ITBT ಮಿನಿಸ್ಟರ್ ಯು ಆರ್? ಇದಕ್ಕೆ ನೀವು ಭಾಳ ಲಾಯಕಿದ್ದೀರಾ? ನೀವು ಯೋಚನೆ ಮಾಡಿ ಮಾತಾಡಿ. ಪ್ರತಿ ಸಲ ಯಾವಾಗಲೂ ಹೀಗೆ ಟಿಪ್ಪಣಿ ಮಾಡಬೇಕು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಆದರಣೀಯ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಆಗಲಿ, ಅಮಿತ್ ಶಾಜಿ ಅವ್ರ ಬಗ್ಗೆ ಆಗಲಿ ಭಾಳ ಗೌರವ ಇದೆ. ದೇ ವಾಂಟ್ ಒನ್ ಲೀಡರ್ ಲೈಕ್ ದ್ಯಾಟ್. More than 28 national awards they have given. They have honored him with their national awards, highest awards. ಯೋಚನೆ ಮಾಡಿ. ಹಿಂದಿಯಲ್ಲಿ ಒಂದು ಗಾದೆ ಇದೆ, ನಕಲ್ ಕೋ ಭಿ ಅಕಲ್ ಚಾಹಿಯೆ ಅಂತ. ಅಮಿತ್ ಶಾಜಿ ಅವರು ಏನೇನು ಪ್ರಮುಖವಾದ ಕೆಲಸಗಳನ್ನು ಮಾಡಿದ್ದಾನೆ ನಾನು ಹೇಳ್ತೀನಿ. CA ತೊಗೊಂಡು ಬಂದು PFI ರದ್ದು ಮಾಡಿದ್ವಿ. ಆ PFIಗೆ ನೀವು ಇಲ್ಲಿ ರೆಡ್ ಕಾರ್ಪೆಟ್ ವೆಲ್ಕಮ್ ಕೊಟ್ಬಿಟ್ಟು 1500 ಜನನ ಕ್ಲೀನ್ ಚಿಟ್ ಕೊಟ್ಟು ಸಿದ್ದರಾಮಯ್ಯ ಅವ್ರು ಕಳಿಸಿದ್ರಲ್ಲ ನಿಮ್ಮ ಸರ್ಕಾರ, ಆ ಥರ ಅಲ್ಲ, ಇಡೀ PFIನ ರದ್ದು ಮಾಡಿದ್ರು. ಆಮೇಲೆ ನೆಕ್ಸಲ್ಸನ್ನು ಕಂಪ್ಲೀಟಾಗಿ ಭಾರತ ಒಂದು ನೆಕ್ಸಲ್ ಮುಕ್ತ ಭಾರತವನ್ನು ಮಾಡ್ತಾಯಿದ್ದಾರೆ. 2026ಗೆ ಕಂಪ್ಲೀಟಾಗಿ ಆಗಬೇಕು ಅಂತ ಹೇಳಿ ಥೌಸಂಡ್ಸ್ ಆಫ್ ನೆಕ್ಸಲ್ಸ್ ಅದನ್ನು ಅವರು ಸರೆಂಡರ್ ಆಗಿದ್ದಾರೆ. ನಮ್ಮ ಸೆಕ್ಯೂರಿಟಿನ ಇನ್ಕ್ರೀಸ್ ಮಾಡಿದ್ದಾರೆ. abrogation of Article 370 ಜಮ್ಮು ಕಾಶ್ಮೀರದ ಪೊಲೀಸರಿಗೆ ಹೆಚ್ಚಿನ ಅತಿ ಸಂಖ್ಯೆಯಲ್ಲಿ ಸೈಬರ್
ಒಂದು ಟ್ರೈನಿಂಗ್ ಕೊಟ್ಟಿದ್ದಾರೆ 5,000 ಪೊಲೀಸ್ ಪರ್ಸನಲ್ಸಿಗೆ. ದೇ ಹ್ಯಾವ್ ಕಮ್ ಅಪ್ ವಿತ್ ಸೋ ಮೆನಿ ಪೊಲೀಸ್ ಟ್ರೈನಿಂಗ್, ಎಸ್ಪೆಷಲಿ ಈಗ ಸೈಬರ್ ಇದು ಆಗ್ತಾ ಇದೆ. ಅಂದರೆ ಯು ಟೇಕ್ ಇಟ್ ಎನಿ ಆಸ್ಪೆಕ್ಟ್ ಆ್ಯಸ್ ಅ ಹೋಮ್ ಮಿನಿಸ್ಟರ್, ಅಮಿತ್ ಶಾಜಿ ಅವರು ಎಲ್ಲ ಆಸ್ಪೆಕ್ಟಿಂದ, ಎಲ್ಲ ರೀತಿಯಿಂದ, ಎಲ್ಲ ಕಾರ್ನರ್ಗಳಿಂದ ನಮ್ಮ ದೇಶವನ್ನು ಭದ್ರಪಡಿಸಿ, ನಮ್ಮ ದೇಶವನ್ನು ಸೆಕ್ಯೂರ್ಡ್ ಆಗಿ ಮಾಡಿ, ನಮ್ಮ ದೇಶದ ಜನರಿಗೆ ಅತ್ಯಂತ ಒಂದು ಗೌರವಿತವಾದ ಒಂದು ಗೃಹ ಮಂತ್ರಿಯಾಗಿ ಅವರು ಬಂದಿದ್ದಾರೆ. ಅತಿ ಹೆಚ್ಚಿನ ವರ್ಷ ಅವರು ಅದ್ವಾನಿಜಿಯವರ ನಂತರ he has served as a home minister and to the core he has performed. ಅವ್ರ ಬಗ್ಗೆ ನೀವು ಈ ಒಂದು ಪದ ಉಪಯೋಗಿಸ್ಕೊತೀರ ನಾಲಾಯಕ್ ಅಂತ ಹೇಳಿಬಿಟ್ಟು. ಇದಕ್ಕಿಂತ ಮುಂಚೆನೂ ನೀವು ಒಂದೇ ಸಲ 2.5 ವರ್ಷದಲ್ಲಿ ರೈತರಿಗೆ ಇಲ್ಲಿ ಫ್ಲಡ್ಸ್ ಆದಾಗ ಬಂದಿದ್ರಿ, ಅವಾಗೂ ಸಹ ಅವ್ರಿಗೇನು ಪರಿಹಾರ ಕೊಟ್ಟಿಲ್ಲ. ನೀವು ಮಾತಾಡಿರೋದು ಅವಾಗೂ ಸಹ ಒಂದು ನರೇಂದ್ರ ಮೋದಿಜಿಯವ್ರ ಬಗ್ಗೆ, ಆದರಣೀಯ ನರೇಂದ್ರ ಮೋದಿಜಿಯವ್ರ ಬಗ್ಗೆ, ಅಮಿತ್ ಶಾಜಿಯವ್ರ ಬಗ್ಗೆ ನೀವು ಒಂದು ವರ್ಡ್ ಕೇಳಿಬಿಟ್ಟು ಏನ್ರಿ ಮಾಡ್ತಾ ಇದ್ದೀರಾ ಅಂತೇಳಿ. ಅಂದರೆ ಅದು ಹೇಳೋಕ್ಕೂ ನಮಗೆ ಅಸಹ್ಯ ಅನಿಸುತ್ತೆ. ಸಿ, ಅ ಪರ್ಸನ್ when he speaks, it reflects his personality, it reflects his upbringing. ನೀವು ಪ್ರಶ್ನೆ ಮಾಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ನೀವು ನಮ್ಮ ಜಿಲ್ಲೆಯ ಜನರಿಗೆ ಹೋಗಿ ನಮಗಿದು ವ್ಯವಸ್ಥೆ ಬೇಕು ಕೇಂದ್ರದಿಂದ ಅಂತ ಹೋಗಿ ಕೂತ್ಕೊಂಡು ಸಿಟ್ ಆನ್ ದ ಟೇಬಲ್, ಡಿಸ್ಕಸ್. ಡೆಫಿನೆಟ್ಲಿ ಮೈ ಪ್ರೈಮ್ ಮಿನಿಸ್ಟರ್, ಆನರಬಲ್ ಹೋಮ್ ಮಿನಿಸ್ಟರ್ ವಿಲ್ ಕಮ್ ಟು ಯುವರ್ ಏಡ್. ತಮಿಳ್ನಾಡುದಲ್ಲಿ ನಮ್ದು ಏನು ಕೇಂದ್ರ ಸರ್ಕಾರದಿಂದ ಯೋಜನೆಗಳಿದ್ದಾವೆ, ಹೈಯೆಸ್ಟ್ ಇಟ್ ಈಸ್ ಯುಟಿಲೈಸ್ಡ್ ಇನ್ ತಮಿಳ್ನಾಡು. ನಮ್ಮ ಜನಕ್ಕೆ ಯಾಕೆ ಇಷ್ಟು ತೊಂದರೆ ಆಗ್ತಾ ಇದೆ? ಯಾವತ್ತಾದರೂ ಹೋಗಿ ಕೂತ್ಕೊಂಡು ಪ್ಲೀಸ್ ವಿ ನೀಡ್ ದಿಸ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೋಗಿ ಕೂತ್ಕೊಂಡು ಕೇಳಿದ್ದೀರಾ? 45 ವರ್ಷ ಸ್ವಾತಂತ್ರ್ಯದ ನಂತರ ನಮ್ಮ ಜನರು ನಿಮಗೆ ಬೆಂಬಲ ಕೊಟ್ಟಿದ್ದಾರೆ. ಖರ್ಗೆ ಫ್ಯಾಮಿಲಿಯವರಿಗೆ, ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಆಗಲಿ, ಪ್ರಿಯಾಂಕ್ ಖರ್ಗೆ ಅವರಿಗೆ ಆಗಲಿ, ನೀವು ಏನು ಕೊಟ್ಟಿದ್ದೀರಾ ರಿಟರ್ನ್ ಗಿಫ್ಟ್ ಆಗಿ ಜನರಿಗೆ? ಯಾವಾಗ ನೋಡಿದಾಗ ಇವತ್ತು ಸಹ ಹಿಂದುಳಿದ ಪ್ರದೇಶ ನಾಚಿಕೆ ಬರಲ್ವ ರೀ? ಹಿಂದುಳಿದ ಪ್ರದೇಶ ಅಂತ ಹೇಳೋಕ್ಕೆ ನೀವು ಯಾಕಿದ್ದೀರಾ? ಇಲ್ಲಿ ಹಿಂದುಳಿದ ಪ್ರದೇಶ ಇತ್ತು ಅಂತಂದರೆ ನೀವೇನು ಮಾಡಿದ್ದೀರಿ 45 ವರ್ಷದಲ್ಲಿ? 11 ವರ್ಷದಲ್ಲಿ ಏನು ಆದರಣೀಯ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು ತಮ್ಮ ಒಂದು ಟೀಮ್ ಜೊತೆಗೆ NDA ಗೌರ್ಮೆಂಟ್ ಜೊತೆಗೆ ಏನು ಸಾಧಿಸಿ ತೋರಿಸಿದ್ದಾರೆ ಅದನ್ನಾದರೂ ನೋಡಿ ಕಲೀರಿ. ನೀವು ಬ್ಲೇಮ್ಗೆ ಮಾಡೋದು ಬಿಡಿ, ಆಪಾದನೆ ಹೊರಿಸೋದು ಬಿಡಿ. ಅದೇ ಒಂದು ಕಾಯಕ ಅಂದ್ಕೊಳ್ಳೋದು ಬಿಟ್ಟು ನಿಜವಾದ ಕಾಯಕನ ಇವತ್ತಿಂದಾದರೂ ನೀವು ಸ್ಟಾರ್ಟ್ ಮಾಡಿ. ನೀವೇನು ಪದ ಬಳಕೆ ಯೂಸ್ ಮಾಡ್ತೀರಾ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀನಿ. ಯಾಕಂದರೆ ಐ ಪ್ರಾಕ್ಟೀಸ್ ವಾಟ್ ಐ ಪ್ರೀಚ್. ನಾನು ಜನಕ್ಕೆ, ರೈತರಿಗೆ ಬೆಂಬಲಾಗಿ ನಿಂತಿದ್ದೆ. ಯಾವಾಗ ಒಂದು 9 ವರ್ಷದ ಮಗು ಮೇಲೆ ಅತ್ಯಾಚಾರ ಆಯಿತು, ಕೊಲೆ ಆಯಿತು, ಅವ್ರ ಪರಿಹಾರಕ್ಕೆ ಹೋಗಿ ನಾನು ಪರಿಹಾರ ಕೊಟ್ಟಿದ್ದೀನಿ. ನಾವು ಏನಾದರೂ ಮಾಡಿದಾಗ ನಮಗೆ ಮಾತಾಡೋಕ್ಕೆ ಯೋಗ್ಯತೆ ಇರುತ್ತೆ. ಹಾಗೆ ನೀವು ಏನಾದರೂ ಮಾಡಾದ್ಮೇಲೆ ಆ ಯೋಗ್ಯತೆಯನ್ನು ಹಿಡ್ಕೊಂಡು ಆದರಣೀಯ ನರೇಂದ್ರ ಮೋದಿಜಿಯವ್ರ ಬಗ್ಗೆ ಆಗಲಿ, ಅಮಿತ್ ಶಾಜಿ ಅವ್ರ ಬಗ್ಗೆ ಆಗಲಿ ಮಾತಾಡಿ. ಯಾಕಂದರೆ ನಮ್ಮ ಸಂವಿಧಾನ ಈ ರೈಟ್ಸ್ ನಿಮಗೆ ಕೊಟ್ಟಿದೆ. ಬಟ್ ಅದಕ್ಕೆ ಯೋಗ್ಯತೆ, ಅರ್ಹತೆ ಎರಡೂ ಇರುತ್ತೆ. ಓಕೆ.